77ರಲ್ಲಿ. 70 ನಾನು ಥಿಯೇಟರ್ ನೋಡಿದೆ ಕಿರಿಕನ್ಯೆ. ಅವಾಗ ಹಿಂಗಿದ್ರು ಇವಾಗಲೂ ಹಂಗೆ ಇದ್ದಾರೆ. ಹೌದು ಹೌದು, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಮೇಲೆ ನಾನು ದೇವರಾಜ ಸ್ಕೀಮ್ ಸ್ಟೈಪೆಂಡ್ ಸ್ಕೀಮ್ನಲ್ಲಿ ಬೆಂಗಳೂರು ಉತ್ತರ ತಾಲೂಕು ಕೆಲಸಕ್ಕೆ ಸೇರಿದೆ 80ನೇ ಇಸ್ವಿನಲ್ಲಿ. ಪ್ರಶ್ನೆ ತಾವೇನ್ ದೇವರಾಜರ್ಸು ಬಿಟ್ರೆ ಎರಡನೇ ದೇವರಾಜರ್ಸು ಸಿದ್ದರಾಮಯ್ಯನವರು. ಖಂಡಿತ ಸರ್, ಖಂಡಿತ. ಇಷ್ಟೇ ನನ್ನ ಅಭಿಪ್ರಾಯ. ಸಿನಿಮಾದ ಬಗ್ಗೆ ಏನು ಮಾತಾಡಲ್ಲ. ಮೇಡಮ್ ನಮಸ್ಕಾರ. ನಮಸ್ತೆ ಶ್ರೀನಿವಾಸ್ ಅಂತ ಹೇಳಿ. ನಮಸ್ತೆ ಸರ್. ಮೇಡಮ್, ನೀವು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಈ ಓದ್ ಬಗ್ಗೆ ಆಸಕ್ತಿ ಬರುತ್ತೆ. ಅದು ಬರೀ ಡ್ಯಾನ್ಸ್, ನಾಟಕ ಈ ತರ ಇರುತ್ತೆ. ಇದು ಓದು ಅನ್ನೋದು ತಮಾಷೆ ಎಲ್ಲ ಇದೆ. ನೋಡಿ, ಮನುಷ್ಯನ್ಗೆ ಬೆಳೀತಾ ಬೆಳೀತಾ ತಾನೇನು ಕಳ್ಕೊಂಡಿದ್ದೀನಿ ಅನ್ನೋದು ಬಹಳ ಲೇಟಾಗಿ ರಿಯಲೈಸ್ ಆಗುತ್ತೆ. ಎಲ್ಲೇ ಹೋಗ್ಲಿ ನೀವು ಕಳ್ಕೊಂಡಿರೋದು ಯಾವುದು ಅಂದರೆ ಶಿಕ್ಷಣ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮನುಷ್ಯ ಒಂದು ಶಿಕ್ಷಿತರಾಗಿದ್ದರೆ, ಅವನಲ್ಲಿ ಆ ಜ್ಞಾನ ಇದ್ದರೆ ಅವನನ್ನು ಯಾರೂ ಕೂಡ ಯಾಮಾರ್ಸಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಓದೋ ವಯಸ್ಸಲ್ಲಿ ನಮ್ಮ ಮಕ್ಕಳುಗಳು ಆಗಲಿ, ಇವಾಗ ಪ್ರತಿಯೊಬ್ಬರಾಗಲಿ ಓದೋ ವಯಸ್ಸಲ್ಲಿ ಈಗ ಓದಲ್ಲ, ನಂತರ ಪಶ್ಚಾತ್ತಾಪ ಆಗುತ್ತೆ. ಆದರೆ ನಮ್ಗೆ ಓದೋ ವಯಸ್ಸಲ್ಲಿ ಓದಬೇಕು ಅನ್ನಿಸ್ತು, ಆದರೆ ಡಿಸ್ಕಂಟಿನ್ಯೂ ಆದರೂ ಕೂಡ ನಂತರ ನಮಗೆ ಸಮಯ ಸಿಕ್ಕಾಗ ಬದುಕಿನಲ್ಲಿ ಏನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿದಾಗ ಶಿಕ್ಷಣ ಅನ್ನೋದು ನನಗೆ ಅರಿವಾಯಿತು. ಅದನ್ನು ಹುಡುಕೊಂಡು ನಾನು ಓದೆ. ಅದು ಒಂದೊಂದು ಅಕ್ಷರವನ್ನು ಕೂಡ ಈಗಿನ ಜನ್ರೇಷನ್ ಜೊತೆ 96, 97, 98ರಲ್ಲಿ ನಾನು ಅದು ಪಡ್ಕೋಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಪ್ರೆಸೆಂಟ್ ಜನ್ರೇಷನ್ ಜೊತೆಯಲ್ಲಿ ನಾವು ಅವ್ರು ಕಾಂಪೀಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದಾಗಿ ನನ್ನ ಪ್ರಕಾರ ಓದಿಗೆ ವಯಸ್ಸಲ್ಲ. ಖಂಡಿತ ಮನುಷ್ಯ ಬದುಕಿದ್ರೆ ಕೊನೆಯವರೆಗೂ ಶಿಕ್ಷಣವನ್ನು ಪಡ್ಕೋಬಹುದು. ಒಂದು ಲೇಖನ ಓದಿದಾಗ, ಒಂದು ಪುಸ್ತಕವನ್ನು ಓದಿದಾಗ ನಾವು ಅನೇಕ ವಿಚಾರಗಳನ್ನು ತಿಳ್ಕೊತೀವಿ. ಅದು ಮನೇಲಿ ಕೂತ್ಕೊಂಡು ಕೂಡ ಎಲ್ಲ ಹೋಗುವಾಗಲೂ ಕೂಡ ನೀವು ಒಂದಷ್ಟು ಓದಿನ ಹವ್ಯಾಸವನ್ನು ಬೆಳೆಸ್ಕೊಂಡ್ಬಿಟ್ರೆ ನಮಗೆ ಓದ್ಬೋದು. ಅವತ್ತು ನಮ್ಮ ಪುಣ್ಯಕ್ಕೆ ಏನಂದರೆ ಓಪನ್ ಯೂನಿವರ್ಸಿಟಿ ಇತ್ತು. ಆ ಓಪನ್ ಯೂನಿವರ್ಸಿಟಿ ಇರೋದನ್ನು ನಾನು ಬಳಸ್ಕೊಂಡೆ. ನನಗೆ ಯೋಗ ಇತ್ತು ಅನಿಸುತ್ತೆ, ಓದುವಂಥ ಯೋಗ. ಅದನ್ನು ನಾನು ಬಳಸ್ಕೊಂಡೆ. ಅದನ್ನು ಬಳಸ್ಕೊಂಡು ನನಗೆ ಶಿಕ್ಷಣ ಸಿಕ್ತು. ಧನ್ಯವಾದ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಅದು ಅಯ್ಯಪ್ಪ ಟೆಂಪಲ್ ಹೋದಾಗ ತುಂಬ ಬಂತು ಪೇಪರಲ್ಲಿ. ಏನಂತ ಗೊತ್ತಾಗಲ್ಲ, ಪೇಪರ್ ಸುಂದ ಅದಕ್ಕೂ ಕೇಳ್ತಾ ಇದ್ದೀನಿ. ಅಮ್ಮ, ಇವಾಗ ಅದು ಬಗ್ಗೆ ನನಗೆ ಮಾತಾಡೋಕ್ಕೆ ಆಗಲ್ಲ. ಅದು ಕೋರ್ಟಲ್ಲಿದೆ ಮ್ಯಾಟ್ರು, ನಂದಿಲ್ಲ, ನನಗೇನು ಸಂಬಂಧ ಇಲ್ಲ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಗಮನಕ್ಕೆ ತರ್ತೀನಿ. ನಾನು ಹೋಗಿದ್ದೆ 86ನೇ ಇಸ್ವಿಲಿ. ಅವಾಗ ಯಾವ ಕಾನೂನು ಇರಲಿಲ್ಲ, ಎಲ್ಲ ಹೆಂಗಸರು ಹೋಗ್ತಿದ್ರು. 91, 93 ಅನ್ನೋದು ನಾನು ಮರ್ತಿದ್ದೀನಿ. ಒಂದು ಸಿಂಗಲ್ ಬೆಂಚ್, ಜಸ್ಟಿಸ್ ಪರಿಪೂರ್ಣ ಅಂತ ಹೇಳಿಬಿಟ್ಟು ಸಿಂಗಲ್ ಬೆಂಚಲ್ಲಿ ಒಂದು ಕಾನೂನು ಆಗುತ್ತೆ. ಅಲ್ಲಿ ಈ ಥರ 10 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗಡೆ ಹೆಣ್ಮಕ್ಳುಗಳು ಹೋಗಬಾರ್ದು ಅಂತ. ಅದು ಯಾತಕ್ಕಾಗುತ್ತೆ ಅಂದರೆ, ಆಗ ಹೆಣ್ಮಕ್ಳು ಹೋಗ್ತಿದ್ರಲ್ಲ, ಒಂದು ಸಲ ಅಲ್ಲಿರ್ತಕ್ಕಂಥ ಕಮಿಟಿಯಲ್ಲಿ ಒಬ್ಬ ಲೇಡಿ ಇರ್ತಾರೆ, ಅವರ ಮೊಮ್ಮಗದು ಹುಟ್ಟುಹಬ್ಬನ ಅಲ್ಲಿ ದೇವಸ್ಥಾನದಲ್ಲಿ ನಡೆಸ್ತಾರೆ. ಆವಾಗ ಆ ಮೊಮ್ಮಗು ಜೊತೆಲಿ ಸೊಸೆ ಬಂದಿರ್ತಾರೆ, ಆಕೆ ಯೌವನ ಹುಡುಗಿ. ಆದ್ದರಿಂದಾಗಿ ಅದು ವಿವಾದ ಆಯಿತು. ಅದು ಸಿಂಗಲ್ ಬೆಂಚಲ್ಲಿ ಇದಾಯ್ತಮ್ಮ. ಈಗ ನಾನು ಅದ್ರ ಬಗ್ಗೆ ಯಾವ ವಿಚಾರವನ್ನು ಮಾತನಾಡ್ತಾರೆ. ಸಬ್ಜುಡಿ ಸರ್. ಎಸ್, ಮಾತಾಡ್ತಾರೆ. ನಮಸ್ತೆ ಮೇಡಮ್. ಸರ್ ಹೇಳಿ ಸರ್. ನಮ್ದು ರಾಯಚೂರು. ನಾನು ಬೆಂಗಳೂರಿಗೆ ಬಂದು 20 ವರ್ಷ ಆಯಿತು. ನಾನು ಸ್ಕೂಲಲ್ಲಿ ಓದಬೇಕಾದ್ರೆ, ಕಾಲೇಜಲ್ಲಿ ಓದಬೇಕಾದ್ರೆ ಫಿಲ್ಮ್ಗಳು ನೋಡ್ತಾ ಇದ್ದೆ. ಬಟ್ ಫಿಲ್ಮ್ ಆ್ಯಕ್ಟ್ರೆಸ್ಗಳು ನೋಡ್ಬೇಕಂತ ತುಂಬ ಆಸೆ ಇತ್ತು. ಬಟ್ 20 ವರ್ಷದಿಂದ ನಾನು ತುಂಬ ಹೀರೋಯಿನ್ ಮನೆ ಹತ್ರ ಹೋಗಿ ನೋಡ್ಬೇಕಂದ್ರೆ ಅವ್ರು ಇದ್ರು ಇಲ್ಲ ಅಂತ ಶೂಟಿಂಗ್ ಹೋಗಿರಲ್ಲ, ಹೋಗಿದ್ದಿರಲಿಲ್ಲ. ತುಂಬ ನನ್ನಂಥ ಅಭಿಮಾನಿಗಳು ತುಂಬ ದೂರದಿಂದ ಬಂದಿರ್ತಾರೆ, ಎಲ್ಲೆಲ್ಲೋ ಇಂದ ಬಂದು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ಕೊಂಡು ಮಾಡ್ತಿರ್ತಾರೆ. ಯಾರೇ ಅಭಿಮಾನಿಗಳು ಬಂದರೆ ಮನೆಯೊಳಗೆ ಬಿಟ್ಕೊಂಡು ನೋಡೋಕೆ ಅಟ್ಲೀಸ್ಟ್ ಅವ್ರನ್ನ ಊರಿಗೆ ನೋಡೋಕ್ಕಾಗಲ್ಲ, ಅಟ್ಲೀಸ್ಟ್ ಮನೆ ಹತ್ರ ಬಂದಾದ್ರೂ ಕೂಡ ಅಲ್ಲಿ ಕನ್ನಡ ಬರೋ ಹಿಂದಿ ಸೆಕ್ಯೂರಿಟಿಗಳಾಗಿರ್ತಾರೆ. ನಮ್ಮ ಕನ್ನಡ, ಅವ್ರ ಹಿಂದಿ ಬೇರೆ ಬೇರೆ ಥರ ಆಗುತ್ತೆ. ಬಟ್ ಅಭಿಮಾನಿಗಳಿಗೆ ಯಾವತ್ತೂ ದೊಡ್ಡ ದೊಡ್ಡ ಹೀರೋಗಳು ಹೀರೋಯಿನ್ಗಳು ನಿರಾಸೆ ಮಾಡಬಾರ್ದು. ಪ್ಲಸ್ ಎರಡನೇದು
ರಮೇಶ್ ಅರವಿಂದ್ ಸರ್ ಆಗಲಿ, ನೀವಾಗಲಿ, ಯಾರಾಗಲಿ ಹಳೆ ಹೀರೋ ಹೀರೋಯಿನ್ಗಳು ಅವತ್ತು ನೋಡಲ್ಲ ಹೆಂಗಿದ್ದೀರಾ, ಇವತ್ತು ಹಾಗೆ ಕಾಣ್ತಿದ್ದೀರಾ. ವಯಸ್ಸೇ ಆಗಲ್ಲ ಅನಿಸುತ್ತೆ ಮೇಡಮ್. ನನಗೆ ಬೆಂಗಳೂರಿಗೆ ಬಂದು 18 ವರ್ಷಕ್ಕೆ ಬಂದೆ, 38 ವರ್ಷ. ನನಗೆ ನಿಮ್ಮನ್ನು ಮುದುಕ ಅಂತಾರೆ. ನೀವು ನೋಡಿ ಇನ್ನು ಹೆಂಗೆ ಕಾಣ್ತಾ ಇದ್ದೀರಾ. ರಮೇಶ್ ಅವರೇ ನಮಸ್ಕಾರ. ರಮೇಶ್ ಅಲ್ಲ ಮೇಡಮ್, ಹಾ. ಸಿದ್ಧಲಿಂಗಾರೆಡ್ಡಿ ಅಂತ. ಸಿದ್ಧಲಿಂಗರೆಡ್ಡಿ ಅವರೇ, ರಾಯಚೂರವರು. ತಾವು ತುಂಬಾ ಒಳ್ಳೆ ಪ್ರಶ್ನೆಯನ್ನ ಹಾಕಿದ್ರಿ. ಕಲಾವಿದರು ಮನೆಗೆ ಹೋದಾಗ ಅವರು ಮಾತಾಡಲ್ಲ ಅಂತ. ಮೊದಲಿಗೂ ಈಗಕ್ಕೂ ತುಂಬಾ ವ್ಯತ್ಯಾಸಗಳಾಗಿದೆ ರೀ. ನಾನು ನೋಡಿದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಅನುಭವದ ಕತೆ ಹೇಳ್ತೀನಿ ಕೇಳಿ. ರಾಜ್ಕುಮಾರ್ ಅವ್ರದ್ದು ಒಂದು ಕತೆ ಹೇಳ್ತೀನಿ, ನನ್ನ ಕಣ್ಣಲ್ಲಿ ಕಂಡಿದ್ದು. ನಾನು ಪಾರ್ವತಮ್ಮ ಹತ್ರ ಮಾತಾಡಕ್ಕೆ ಒಳಗೆ ಹೋಗ್ಬೇಕಾದ್ರೆ ರಾಜ್ಕುಮಾರ್ ಅವರು ಹೊರಗೆ ಹೋಗ್ತಿದ್ರು. ಅವ್ರು ಯಾವಾಗ್ಲೂ ಅವರಿಗೆ ಅಭಿಮಾನಿಗಳು ಬಂದಾಗ ಅವ್ರು ಹೊರಗೆ ಹೋಗ್ತಾರೆ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊತಾರೆ, ನಂತರ ಅವರು ಒಳಗೆ ಬರುವಂಥದ್ದು ಅಂತದೆ. ನಾನು ಅಮ್ಮ ಹತ್ರ ಮಾತಾಡ್ಬಿಟ್ಟು ಬೇಗ ಹೊರಗೆ ಬರ್ತೀನಿ. ಬರುವಾಗ ನಾನು ಕಂಡ ದೃಶ್ಯ ಏನಂದರೆ, ರಾಜ್ಕುಮಾರ್ ಅವರು ಹತ್ರ ಒಂದು ಕಾಲಿಂದ ಒಂದು ಕಾಲು ತೆವಳ್ಕೊಂಡು ಒಂದು ಹಿಂಗೆ ಕೋಲಿಟ್ಕೊಂಡಿರೋ ಒಂದು ಹೆಂಗಸು, ವಯಸ್ಸಾಗಿರೋ ವೃದ್ಧೆಗೆ ಹಾಗೆ ಬಂದು ರಾಜ್ಕುಮಾರ್ ಅವ್ರಿಗೆ ಕಾಲು ಬಿದ್ದಾಗ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ರಾಜ್ಕುಮಾರ್ ಅವ್ರಿಗೆ. ಹಾಗೆ ಮಾಡಬೇಡಿ ಮಾತ್ರ, ನನಗೊಂದು ಗಾಡಿ ಕೊಡಿಸಿ ಅಂತ ಕೇಳ್ತಾರೆ. ರಾಜ್ಕುಮಾರ್ ಅವ್ರಿಗೆ ಎಷ್ಟು ಮುಜುಗರ. ನಾನು ಆ ಟೈಮಿಗೆ ಬಂದ್ಬಿಟ್ಟೆ. ನಾನು ಅಲ್ಲಿ ನಿಂತಿದ್ದೆ ನೋಡ್ತಾ. ಒಂದು ಗಾಡಿ ಕೊಡಿಸಿ ಅಂತ ಕೇಳಿದಾಗ ಅವ್ರು ಹೀಗೆ ನೋಡಿದ್ರು. ಒಂದ್ಸಲ ನನ್ನ ನೋಡಿದ್ರು, ಹೀಗೆ ನೋಡಿದ್ರು, ಈ ಕಡೆ ಹೀಗೆ ನೋಡಿದ್ರು. ಇಷ್ಟು ದೊಡ್ಡದು ಚೈನು ಹೀಗೆ ತೆಗೆದು ಅವಳ ಕೈಯಲ್ಲಿ ಕೊಟ್ಟು, ಇಲ್ಲಿನೊಂದು ನಿಮಿಷ ನಿಲ್ಬೇಡ ಹೋಗು ಅಂತ ಕಳಿಸ್ಬಿಟ್ರು. ನೀನಿದ್ರಲ್ಲಿ ಗಾಡಿನೂ ತಗೋತೀಯಾ, ನಿನಗೆಲ್ಲ ನಿನ್ನ ಜೀವನ ಪೂರ್ತಿ ನಿನ್ಗೆ ಒಳ್ಳೇದಾಗುತ್ತೆ, ಹೋಗು ಅಂತ. ರಾಜ್ಕುಮಾರ್ ಅವ್ರು ನನ್ನನ್ನು ಹಿಂಗೆ ನೋಡಿದ್ರು. ಆ ನೋಟದಲ್ಲಿ ಒಂದು ಸಣ್ಣ ಕೋಪ ಇತ್ತು, ಒಂದು ಆತಂಕದ ಭಯ ಇತ್ತು. ಹಿಂಗೆ ನೋಡ್ಬಿಟ್ಟು, ಜಯಮಾಲಾ ನೀನೇನು ನೋಡಿಲ್ಲ, ನಾನೇನು ಮಾಡಿಲ್ಲ. ಎಂಥ ಕಲಾವಿದರು ಯೋಚನೆ ಮಾಡಿ. ಅಂತ ರಾಜ್ಕುಮಾರ್ ಅವ್ರನ್ನ ನಾವು ನೋಡಿದ್ದೀವಿ, ಓಕೆ. ಆದರೆ ಇವಾಗಿನ ಕಲಾವಿದರಿಗೆ ಅವ್ರದ್ದೇ ಆದಂಥ ಸ್ಟ್ರೆಸ್ ಇದೆ ರೀ ಜೀವನದಲ್ಲಿ. ತಪ್ಪು ತಿಳ್ಕೊಬೇಡಿ. ಬೆಳಗಿನ ಜಾವ 3 ಗಂಟೆಗೋ 4 ಗಂಟೆಗೋ ಮಲಗಿರ್ತಾರೆ ಅವರು. ಸತ್ಯ. ಅವರು ಶೂಟಿಂಗ್ ಮಾಡಿ ಬರೋದೇ ಅಷ್ಟೊತ್ತಿಗಾಗುತ್ತೆ, ಎಡಿಟಿಂಗ್ ಮಾಡ್ತಾರೆ. ಇವತ್ತು ಹೀರೋಗಳೆಲ್ಲನೂ ಕೂಡ ನೀವು ದೊಡ್ಡ ದೊಡ್ಡ ಹೀರೋಗಳ ಹತ್ರ ಹೋಗ್ತೀರಾ, ಆಮೇಲೆ ಆವಾಗಲೇ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಕಷ್ಟನೂ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಅವ್ರ ಪರವಾದಿಸ್ತೀನಿ ಅಂತ ಅನ್ಕೋಬೇಡಿ. ಇದು ಈಗ ನಡೀತಿರ್ತಕ್ಕಂಥದ್ದು. ಮೊದಲಿನ ಹಾಗೆ ಶಿಸ್ತಿನಲ್ಲಿ ರಾಜ್ಕುಮಾರ್ ಥರ 9 ಗಂಟೆಗೆ ಮಲಗುವಂಥವ್ರು ಇಲ್ಲ. ಈಗೆಲ್ಲ ನಡುರಾತ್ರಿಯಲ್ಲಿ ಎಡಿಟಿಂಗು, ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ಅವ್ರ ಸಿನಿಮಾನ ನೋಡಿ ಅದೇ ಎಡಿಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಯೋಗ, ಎಕ್ಸಸೈಸು ಇದೆಲ್ಲ ಮನೆಗಳಲ್ಲೇ ನಡೀತಿರುತ್ತವೆ. ನಡುವೆ ಹೊರಗೆ ಬರೋಕ್ಕೆ ಅವ್ರಿಗಾಗಲ್ಲ. ಸೊ ಈ ಥರದ್ದೊಂದು ಇದೆ. ದಯವಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿಬಿಟ್ಟು ಇನ್ಯಾವತ್ತಾದ್ರೂ ಒಂದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ಬನ್ನಿ. ಒಂದಲ್ಲ ಒಂದಿನ ಅವ್ರು ನಿಮಗೆ ಸಿಗ್ತಾರೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ, ನೀವು ತೆರೆ ಮೇಲೆ ಅವ್ರನ್ನ ನೋಡ್ರಿ, ಸಿನಿಮಾಗೆ ಬನ್ನಿರಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ. ನಮ್ಮ ಇಂಡಸ್ಟ್ರಿನ ನಾವು ನಿಮ್ಮನ್ನು ನಂಬ್ಕೊಂಡು ಸಿನಿಮಾ ಮಾಡ್ತಿದ್ದೀವಿ, ದಯವಿಟ್ಟು ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ಹರೀಶ್ ಅಂತ. ಹೇಳಿ ಹರೀಶ್ ಅವರೇ. ನಾವು ಕಾಲೇಜು ಓದ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಪದೇ ಪದೇ ಗುಣುತ್ತಿದ್ದಂತಹ ನಿಮ್ಮ ಅಭಿನಯದ ಒಂದು ಹಾಡು ಸ್ವೀಟಿ ನನ್ನ ಜೋಡಿ, ಅದು ಭರ್ಜರಿ ಬೇಟೆಯ ಒಂದು ಹಾಡು. ಅದರಲ್ಲಿ ವೆಸ್ಟರ್ನ್ ಶೈಲಿಯ ಸಾಹಸಮಯ ದೃಶ್ಯಗಳನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ರಾಜೇಂದ್ರ ಸಿಂಗ್ ಬಾಬು ಸರ್ ಇಂಟ್ರೊಡ್ಯೂಸ್ ಮಾಡಿದಂತಹ ಸಿನಿಮಾ. ನಮ್ಮ ಮಾನ್ಯ ನಿರ್ದೇಶಕರು ಆಗಲೇ ಕೇಳಿದ್ರು ತಮ್ಮನ್ನ, ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಜೊತೆಗೆ ಅಭಿನಯಿಸುವಂಥ ಸಂದರ್ಭದ ಕೆಲವು ನೆನಪುಗಳನ್ನು ಹೇಳಿ ಅಂತ. ತಾವು ಅಂಬರೀಷ್ದೊಂದು ಹೇಳಿ ನಿಲ್ಲಿಸಿದ್ರಿ. ನಾವು ಈಗ ಶಂಕರ್ ನಾಗ್ ಅವ್ರ ಬಗ್ಗೆ ತಮ್ಮ ಅಭಿನಯದ ಕೆಲವೊಂದು ನೆನಪುಗಳಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಶಂಕರ್ ನಾಗು ಅದೊಂದು ಬೇರೆ ಎನರ್ಜಿನೇ ಬೇರೆ. ಒಂದೊಂದು ವ್ಯಕ್ತಿತ್ವ ಒಂದೊಂದು ಬೇರೆ.
ಒಬ್ಬೊಬ್ರದ್ದು ಒಂದೊಂದು ಶೈಲಿ, ಒಬ್ಬೊಬ್ರದ್ದು ಒಂದೊಂದು ವ್ಯಕ್ತಿತ್ವ, ಒಂದೊಂದು ರೀತಿಯಲ್ಲಿ ಬದುಕಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲರೂ. ಶಂಕರ್ ನಾಗ್ ಏನಂತಂದರೆ, ಆ ಸಣ್ಣ ವಯಸ್ಸಿಗೆ ತನ್ನ ಬದುಕಲ್ಲಿ ನಾನು ಇಷ್ಟು ಎತ್ತರಕ್ಕೆ ಹೋಗ್ತೀನಿ, ಇದೆಲ್ಲ ಸಾಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇಗ 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 ಮಾಡು. ಅವ್ರು ಒಂದು ಕ್ಷಣನೂ ವೇಸ್ಟ್ ಮಾಡ್ತಿರೋದು ನಾವು ನೋಡಿರಲಿಲ್ಲ. ಅವರಿಗೆ ಈ ಥರದ್ದು ಸುಮ್ಮನೆ ಹರಟೆ ಹೊಡೆಯುವಂಥದ್ದು ಶಂಕರ್ನ ನಾವು ನೋಡಲೇ ಇಲ್ಲ. ಶಂಕರ್ ಏನೇ ಮಾಡಿದ್ರು ಕೂಡ ಇಲ್ಲ ಸ್ಕ್ರಿಪ್ಟಲ್ಲಿರೋರು, ಇಲ್ಲ ಏನಾದರೂ ಸಿನಿಮಾಗೆ ಬೇಕಾಗಿರುವಂಥ ಮಾತುಕತೆಗಳಲ್ಲಿರೋರು, ಬರವಣಿಗೆಯಲ್ಲಿರೋರು, ಇಲ್ಲ ಅಂದರೆ ಒಂದು ಕತೆ ಡಿಸ್ಕಷನ್ನಲ್ಲಿರೋರು, ನಾವು ಈ ಥರನೇ ಜಾಸ್ತಿ ನೋಡಿದ್ವಿ. ಈ ಕಾರಣಕ್ಕೆ ನಮಗೆ ಶಂಕರ್ ಭಾಳ ಆತ್ಮೀಯರನಿಸ್ತಾರೆ, ಬಹಳ ಯೋಜನೆಗಳನ್ನು ಹಾಕ್ಕೊಂಡಂಥವ್ರು, ನಮ್ಮ ಜೊತೆ ಎಲ್ಲ ಭಾಳ ಪ್ರೀತಿಯಿಂದ ನಡ್ಕೊಳ್ಳೋರು. ಒಂದೇನೆಂದರೆ ಅವ್ರ ಗಂಡ ಹೆಂಡತಿ ಇಬ್ಬರು ನನಗೆ ತೀರಾ ಆತ್ಮೀಯರು. ಅವತ್ತಿನ ಕಾಲ ಹೇಗಿತ್ತು ಅಂತಂದರೆ, ರಕ್ತ ತಿಲಕ ಅಂತ ನಾವೊಂದು ಸಿನಿಮಾ ಮಾಡಿದ್ವಿ, ದಾಂಡೇಲಿಯಲ್ಲಿ ಶೂಟಿಂಗು. ಅವರು ಗಂಡ ಹೆಂಡತಿ ಮತ್ತು ಅವರು ನಾದ್ನಿ ಎಲ್ಲರೂ ಕೂಡ ಅವ್ರ ತಂದೆ ತಾಯಿ ಎಲ್ಲ ಫ್ಯಾಮಿಲಿ ಬಂದು ಅವರು ಅಲ್ಲೇ ಇದ್ದರು. ಈ ಗಂಡ ಹೆಂಡತಿ ಇಬ್ಬರಿಗೂ ಏನು ಗೊತ್ತಾ, ನನ್ನ ಪ್ಯಾಂಟ್ ಕಂಡ್ರೆ ಬಲೆ ಇಷ್ಟ. ನನ್ನ ಪ್ಯಾಂಟ್ ಬಂದರೆ ನನ್ನ ಸೂಟ್ ಕೇಸಲ್ಲಿ ನನಗೆ ಪ್ಯಾಂಟೇ ಸಿಗ್ತಿರ್ಲಿಲ್ಲ. ಮಾಯಾ ಶಂಕರ್ ನನ್ನ ಪ್ಯಾಂಟೆಲ್ಲ ಹಾಕೊಂಡ್ಬಿಡೋರು. ಒಂದು ಕಿಂಚಿತ್ ಮನುಷ್ಯನಲ್ಲಿ ಅಹಂಕಾರ ಇಲ್ಲ, ಇಲ್ಲ ಅಂತಂದರೆ ಇವರು ಬಟ್ಟೆ ಅವ್ರ ಬಟ್ಟೆ ಅಂತಿಲ್ಲ, ಹುಡುಕಾಟ ಅಲ್ಲ ಅದು. ಅವ್ರು ಏನಂತಂದರೆ ಅದ್ಭುತವಾದ ಮನುಷ್ಯತ್ವ ಇರುವಂಥ ವ್ಯಕ್ತಿತ್ವ. ಶಂಕರು ಇವತ್ತಿಗೂ ನಾವು ಮಿಸ್ ಮಾಡ್ಕೊತೀವಿ. ನನಗೆ ಸೌಂದರ್ಯ, ನನ್ನ ಶಂಕರ್ನಾಗನ ಅವ್ರು ಹೋಗಿದ್ದ ದಿನ ಮರೆಯೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನನ್ನ ಮಗಳು ಮೇ 27 ಹುಟ್ಟಿದ್ದು, ಅವನು ಸೆಪ್ಟೆಂಬರ್ 30ಕ್ಕೆ ಹೋಗಿದ್ದು. ಬರೀ ಅಲ್ಲ ಮೇ 3-4 ತಿಂಗಳು. ನಾನು ಅವ್ಳಿಗೆ ಎದೆ ಹಾಲು ಕುಡಿಸ್ಬೇಕಾದ್ರೆ ನಾನು ಬೆಳಗ್ಗೆನೇ ಯಾರೋ ಹೇಳಿದ್ರು ಶಂಕರ್ನಾಗ ಹೋಗ್ಬಿಟ್ರೆ ಅಂತ ಅಂದಾಗ ನನಗೊಂದು ದಿನ ಎದೆ ಹಾಲು ಕಟ್ಟಿಬಿಟ್ಟಿತ್ತು. ಯಾಕೆಂದರೆ ಅಷ್ಟು ಒಳ್ಳೆ ಮನುಷ್ಯರು. ಆ ಗಂಡ ಹೆಂಡತಿ ಜೊತೆ ನಮಗೊಂದು ನಿಕಟವಾದ ಸಂಬಂಧ ಇತ್ತು ಸರ್. ನೋಡಿ, ಆ ಲಿಂಕ್ಗಳೇ ಹೊರಟೋಗ್ಬಿಡ್ತು. ಆದರೆ ನಾವು ಬದುಕಿರೋಷ್ಟು ಕಾಲವೂ ಕೂಡ ಶಂಕರ್ನ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಒಳ್ಳೆ ಮನುಷ್ಯ, ಎಂತೆಂಥ ಸಿನಿಮಾ ಮಾಡಿದ್ರು, ಎಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಟ್ಟರು. ಅವರು ಅಭಿನಯಿಸೋದು ಒಂದು, ಸ್ಟುಡಿಯೋ ಕೊಟ್ಟಿರೋದನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಸಂಕೇತನ ಅವ್ರದ್ದು ಯೋಜನೆಗಳನ್ನು ಯಾವುದು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲ ನಮಗೆ ಒಂದು ಸಂಪತ್ತಾಗಿಯೇ ಬೆಳೆದಿದ್ದಾರೆ ಬಿಡಿ. ರೋಪ್ ವೇ ಮಾಡಬೇಕು ಅಂತಿದ್ರು ಇಲ್ಲಿಗೆ, ನಂದಿ ಹಿಲ್ಸ್ಗೆ. ಮೇಡಮ್ ಒಂದೇ ಸೆಕೆಂಡ್, ಶಂಕರ್ನಾಗ್ ಸರ್ ಅಂತ ಹೇಳೋದಕ್ಕೆ ಬೆಂಗಳೂರು ಮೆಟ್ರೋಗೆ ಫಸ್ಟ್ ಪ್ಲಾನ್ ಹಾಕಿದವರೇ ಶಂಕರ್ನಾಗ್ ಅಂತ ಹೇಳ್ತಾರೆ. ಇಡೀ ಬೆಂಗಳೂರಲ್ಲಿ ಮೆಟ್ರೋ ಓಡಾಡ್ತದೆ, ಶಂಕರ್ನಾಗ್ ಸ್ಟೇಷನ್ ಅಂತ ಎಲ್ಲೂ ಇಲ್ಲ. ಗೊತ್ತಿಲ್ಲ ಇವ್ರೆ, ಇದು ನೀವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೇ ಹೋಗಿ ಕೇಳಬೇಕು. ಕೊನೆಯದು ಮೇಡಮ್ ನಮಸ್ಕಾರ.